ನವೆಂಬರ್ ಮಾಸ ಭವಿಷ್ಯ ಮೇಷಾದಿ ದ್ವಾದಶ ರಾಶಿಗಳ ಮಾಸ ಫಲವನ್ನು ಆರಂಭ ಮಾಡುವ. ಮೇಷರಾಶಿಗೆ ತಾತ್ಕಾಲಿಕವಾಗಿ ಗುರುವಿನ ಅನುಕೂಲ ಸಿಗ್ತಕ್ಕಂಥದ್ದು, ಗುರುಬಲ ಸಿಗ್ತಕ್ಕಂಥದ್ದು ಅಂತ ನಾನು ಡಿಸೆಂಬರ್ ಪರ್ಯಂತ ಸಿಗ್ತದೆ, ಡಿಸೆಂಬರ್ 2ನೇ ವಾರದವರೆಗೂ ಇರ್ತದೆ ಅಂತ ಅಕ್ಟೋಬರ್ನಲ್ಲಿ ನಾನು ವಿಷಯವನ್ನು ತಿಳಿಸಿದ್ದೆ. ಆ ತಿಂಗಳಲ್ಲಿ ಇದ್ದೀರಿ ಮೇಷರಾಶಿಯವರು. ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ, ಶನಿ ದೋಷವೂ ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಕರ್ಕರಾಶಿಗೆ ಗುರು ಬಂದಾಗ ಒಂದು ಫಲ, ಅವನು ಅಲ್ಲಿ ವಕ್ರಿ ಆಗ್ತಕ್ಕಂಥದ್ದು ಇನ್ನೊಂದು ಫಲ. ಅವನ ಪಂಚಮ ದೃಷ್ಟಿಯು ನಿಮಗೆ ಕುಜನ ಮನೆಗೆ ಇರತಕ್ಕಂಥದ್ದು ಇನ್ನೊಂದು ಫಲ. ಅವನ 9ನೇ ದೃಷ್ಟಿಯು ವಕ್ರಿ ಶನಿಯ ಮೇಲೆ, ನಿಮಗೆ ಜನ್ಮ ಶನಿಯ ದೋಷ ನಡೀತಾ ಇದೆ, ಅದರ ಮೇಲೆ ಗುರುವಿನ ದೃಷ್ಟಿ ಬೀಳ್ತಕ್ಕಂಥದ್ದು 4ನೇ ಫಲ. ಇಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು ಗುರುವಿನ ಯೋಗದಿಂದ ಮೇಷರಾಶಿಯವರು ಪಡಿತೀರಿ. ಆದಾಯದಲ್ಲಿ ವೃದ್ಧಿ, ಲಾಭಾಂಶ, ಧರ್ಮ ಕಾರ್ಯದಲ್ಲಿ ಆಸಕ್ತಿ, ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನ, ಅವರಿಗೆ ನೂತನವಾಗಿರ್ತಕ್ಕಂತಹ ವಸ್ತ್ರ ಆಭರಣಗಳ ಯೋಗ, ವಾಹನಾದಿಗಳ ಯೋಗ ಸ್ತ್ರೀಯರಿಗೆ, ಮತ್ತು ಗುರುಪೀಠಗಳ ಒಂದು ಸೇವೆ, ಗುರುಪೀಠಗಳ ದರ್ಶನ, ಗುರುಗಳ ನಿಮ್ಮ ಗ್ರಾಮಗಳಿಗೆ, ನಿಮ್ಮ ಮನೆಗಳಿಗೆ ಗುರುಗಳ ಯೋಗಿಗಳ ಆಗಮನ, ಈ ರೀತಿಯ ಅನೇಕ ಅತ್ಯಂತ ಶುಭಕರವಾಗಿರ್ತಕ್ಕಂತಹ ಯೋಗಗಳು ಈ ತಿಂಗಳು ಮೇಷರಾಶಿಯವರಿಗೆ ಸಂಬಂಧದಲ್ಲಿ ಸಿಗುವುದಿದೆ. ಶನಿ ದೋಷವೂ ಕೂಡ ಪರಿಹಾರ ಆಗ್ತದೆ ತಾತ್ಕಾಲಿಕವಾಗಿ. ಒಂದು ತಿಂಗಳ ಮಟ್ಟಿಗಾದರೂ ಅನಾರೋಗ್ಯದಲ್ಲಿರ್ತಕ್ಕಂಥವ್ರು ಬೆಟರ್ ಆಗ್ತಾರೆ. ಏನೋ ಒಂದು ಅಪಾಯ, ದೊಡ್ಡ ಕಾಯಿಲೆಗೆ ತಿರುಗ್ತಕ್ಕಂಥ ಒಂದು ಸನ್ನಿವೇಶ ಸಡನ್ನಾಗಿ ದಿಢೀರಾಗಿ ಪರಿಹಾರ ಆಗ್ತಕ್ಕಂಥ ಯೋಗವನ್ನು ಕೂಡ ಅನೇಕರು ಅನುಭವಕ್ಕೆ ಬರಬಹುದು. ಅವರವರ ಅನುಭವದಲ್ಲಿ ಬರ್ತದೆ, ಆದರೆ ಅದು ಆಗ್ತಕ್ಕಂಥದ್ದು ಗುರುವಿನ ಶುಭ ಯೋಗದಿಂದ ಅಂತಂತ ಅವರಿಗೆ ಎಲ್ರಿಗೂ ಗೊತ್ತಿರಬೇಕು ಅಂತಂತ ಏನಿಲ್ಲ. ಹಾಗಾಗಿ ಜ್ಯೋತಿಷ್ಯ ಆಧಾರದಲ್ಲಿ ನಾವು ಅದಕ್ಕೊಂದಕ್ಕೆ ಸಂಬಂಧವನ್ನು ಹೇಳಿದಾಗ ನೋಡ್ದ, ಈ ಗ್ರಹಚಾರವು ಒಳ್ಳೆದಿದ್ದಾಗ ಮನುಷ್ಯನಿಗೆ ಬದುಕೊಳ್ತಾರೆ, ಗ್ರಹಚಾರವು ಕೆಟ್ಟಾಗ ಚೆನ್ನಾಗಿದ್ದವರು ಕೂಡ ಬಿದ್ದೋಗ್ತಾರೆ. ಈ ರೀತಿಯ ಒಂದು ಅನುಭವವು ನಮ್ಮ ಜೀವನದಲ್ಲಿ ಬರ್ತದೆ. ಆಂಜನೇಯ ಸ್ವಾಮಿಯ ವಿಶೇಷ ಆರಾಧನೆಯನ್ನು ಮಾಡಿ ಶನಿವಾರದಂದು ಪ್ರದಕ್ಷಿಣಾ ನಮಸ್ಕಾರ, ತಿಲದೀಪ, ಶ್ರದ್ಧೆಯಿಂದ ರಾಮಸ್ತೋತ್ರವನ್ನು, ಆಂಜನೇಯ ಸ್ತೋತ್ರವನ್ನು, ನಾಮಸ್ಮರಣೆಯನ್ನು ಮಾಡ್ತಾ ಪ್ರತಿ ಶನಿವಾರದಂದು ವಿಶೇಷ ಸೇವೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಮೇಷರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.